ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಯಾರು, ಬಿಗ್ ಬಾಸ್ 12ನ ವಿನ್ನರ್ ಯಾರು, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆಯ್ತಾ ವಿನ್ನರ್ ಯಾರು, ಯಾರು ಈ ಸರಿ ಕಪ್ ಹಿಡ್ಕೊಳ್ತಾರೆ ಅಂತ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ನಾನು ಕೂಡ ತುಂಬ ಸರಿ ಹೇಳಿದ್ದೀನಿ ಏನಂತಂದರೆ, ಈ ಸರಿ ಅದನ್ನು ಒಂದು ಹೆಣ್ಮಗಳು ವಿನ್ ಆಗಲಿ, ಒಂದು ಹುಡುಗಿ ವಿನ್ ಆಗಲಿ. ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 3ಯಲ್ಲಿ ಶ್ರುತಿ ಮೇಡಮ್ ಅವರು ಒಂದೇ ಒಂದು ಸರಿ ಆಯ್ತಾ ಅವರು ಆಯ್ತಾ ಕಪ್ ಹಿಡ್ದಿದ್ದಾರೆ. ಹುಡುಗಿ ಅಂದಾಗಿ ಅವ್ರು ಮಾತ್ರ ವಿನ್ ಆಗಿರೋದು ಶ್ರುತಿ ಮೇಡಮ್. ಅದು ಬಿಗ್ ಬಾಸ್ ಸೀಸನ್ 3ಯಲ್ಲಿ ಅವರು ವಿನ್ ಆಗಿದ್ದಾರೆ. ಅಲ್ಲಿ ತನಕ ಇಲ್ಲಿವರೆಗೂ ಯಾರೂ ಕೂಡ ವಿನ್ ಆಗಿಲ್ಲ ಹುಡುಗಿಯರು. ನನಗೆ ಬಿಗ್ ಬಾಸ್ 10ನಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಆಯಿತಾ, ಯಾರು ಸಂಗೀತ ಶೃಂಗೇರಿ ಅವರು ವಿನ್ ಆಗ್ತಾರೆ ಅಂತ. ಬಟ್ ಅವರು ವಿನ್ ಆಗಲಿಲ್ಲ. ಬಟ್ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ಲ್ಲಿ ರಕ್ಷಿತಾ ವಿನ್ ಆಗುವ ಚಾನ್ಸಸ್ ಇದೆ ಅಂತೇಳಿ ಬಿಗ್ ಬಾಸ್ ಕನ್ನಡ ಸೀಸನ್ 10ನ ಒಬ್ಬರು ಫೈನಲಿಸ್ಟ್ ಆಗಿದ್ದಂತಹ ನಮ್ಮ ವರ್ತೂರ್ ಸಂತೋಷ್ ಅವರು ರಕ್ಷಿತಾ ವಿನ್ ಆಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಅಂದರೆ ವರ್ತೂರ್ ಸಂತೋಷ್ ಅವರು ಹೇಗೆ ಹೇಳಿದ್ದಾರೆ ಅಂದರೆ, ನನಗೆ ರಕ್ಷಿತಾ ಅಂದರೆ ತುಂಬ ಇಷ್ಟ, ತುಳುನಾಡಿನ ಹುಡುಗಿ, ತುಂಬ ಕ್ಯೂಟಾಗಿ ಮಾತಾಡ್ತಾಳೆ, ಮತ್ತು ತುಂಬ ಇನೋಸೆಂಟ್ ಹುಡುಗಿ, ಜೆನ್ಯೂನ್ ಆಗಿ ಗೇಮ್ ಆಡ್ತಾ ಇದ್ದಾಳೆ. ಜೆನ್ಯೂನ್ ಆಗಿ ಗೇಮ್ ಆಡೋದ್ರಿಂದ ನನಗೆ ರಕ್ಷಿತಾ ವಿನ್ ಆಗಬೇಕು ಅಂತಿದೆ ಅಂತೇಳಿ ನಮ್ಮ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ. ಆ ವಿಡಿಯೋ ನೋಡಿ ನನಗೂ ಕೂಡ ಖುಷಿ ಆಯಿತು. ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಒಬ್ಬ ಹುಡುಗಿ ವಿನ್ ಆದರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ರಕ್ಷಿತಾ ವಿನ್ ಆಗಲಿ ಅನ್ನೋದು ನನ್ನ ಆಸೆ. ಯಾಕೆ ಅಂತಂದರೆ ಪ್ರತಿ ಸಾರಿ ಕೂಡ ಹುಡುಗರೇ ವಿನ್ ಆಗ್ತಾ ಬಂದಿದ್ದಾರೆ. ಅಟ್ಲೀಸ್ಟು ಈ 12 ಸೀಸನ್ನಲ್ಲಾದರೂ ಆಯಿತಾ ರಕ್ಷಿತಾ ವಿನ್ ಆದರೆ ತುಂಬಾ ಖುಷಿ ಪಡ್ತೀನಿ. ವರ್ತೂರ್ ಸಂತೋಷ್ ಅವ್ರು ಏನು ಹೇಳಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಕೇಳಿಸ್ಕೊಂಬಿಡಿ ಏನು ಹೇಳಿದ್ದಾರೆ ಅಂತ. ಅವ್ರಿಗೆ ಮಂಗಳೂರು ಕಡೆಯಿಂದ ಬಂದಿರೋದು ಒಂದು ಮುದ್ರತೆ ಕಾಣಿಸುತ್ತೆ. ಆ ಹುಡುಗಿ ಗೆಲ್ಲಿ ಹುಡುಗಿ ಯಾಕಂದ್ರೆ ಒಬ್ಬರೇ ಗೆದ್ದಿರೋದು ಸುತ್ತಿಲ್ಲ. ಇದರಲ್ಲಿ ಹುಡುಗಿನೇ ಗೆಲ್ಬೇಕು. ಕೇಳಿಸ್ಕೊಂಡ್ರಾ? ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಬೇಕಾರೆ. ನನಗೆ ರಕ್ಷಿತಾ ಇಷ್ಟ. ರಕ್ಷಿತಾ ಅವ್ರಿಗೆ ಮಂಗಳೂರು ಕಡೆಯಿಂದ ಬಂದಿರೋದು ಒಂದು ಮುದ್ರತೆ ಕಾಣಿಸುತ್ತೆ. ಆ ಹುಡುಗಿ ಗೆಲ್ಲಿ ಹುಡುಗಿ ಯಾಕಂದ್ರೆ ಒಬ್ಬರೇ ಗೆದ್ದಿರೋದು ಸುತ್ತಿಲ್ಲ. ಇದರಲ್ಲಿ ಹುಡುಗಿನೇ ಗೆಲ್ಬೇಕು. ಕೇಳಿಸ್ಕೊಂಡ್ರಲ್ವಾ ವರ್ತೂರ್ ಸಂತೋಷ್ ಅವ್ರು ಏನು ಹೇಳಿದ್ರು ಅಂತ. ಅಂದರೆ ನನಗೆ ರಕ್ಷಿತಾ ಅಂದರೆ ಇಷ್ಟ, ರಕ್ಷಿತಾ ಗೆಲ್ಲಿ, ಇಲ್ಲಿವರೆಗೂ ಶ್ರುತಿ ಮೇಡಮ್ ಒಬ್ಬರೇ ಗೆದ್ದಿರೋದು, ಹುಡುಗಿರು ಗೆಲ್ಲಿ ಬಿಡಿ ಈ ಸರಿ, ರಕ್ಷಿತಾ ಗೆಲ್ಲಿ ಅನ್ನೋದನ್ನು ಹೇಳಿದ್ದಾರೆ ಅವರು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ವರ್ತೂರ್ ಸಂತೋಷ್ ಅವರು ಆಯಿತಾ ರಕ್ಷಿತನ ಮೇಲೆ ಆಯಿತಾ ಇಷ್ಟೊಂದು ಲವ್ ಮತ್ತು ಪ್ರೀತಿನ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ತುಂಬ ಕಡೆ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು, ನನಗೆ ರಕ್ಷಿತಾ ಅಂದರೆ ಇಷ್ಟ, ತುಳುನಾಡಿನ ಹುಡುಗಿ, ವಿನ್ ಆಗಲಿ. ಯಾಕೆಂದರೆ ಇಷ್ಟು ಸೀಸನ್ನಲ್ಲಿ ಶ್ರುತಿ ಮೇಡಮ್ ಒಬ್ಬರು ವಿನ್ ಆಗಿರೋದು ಬಿಟ್ಟರೆ ಇಲ್ಲಿ ತನಕ ಹುಡುಗಿರು ಯಾರೂ ವಿನ್ ಆಗಿಲ್ಲ. ರಕ್ಷಿತಾ ವಿನ್ ಆಗಲಿ, ಒಳ್ಳೇದಾಗಲಿ. ರಕ್ಷಿತಿಗೆ ಸೂಪರಾಗಿ ಗೇಮ್ ಆಡ್ತಾ ಇದ್ದಾರೆ, ತುಂಬ ಜೆನ್ಯೂನಾಗಿ ಗೇಮ್ ಆಡ್ತಾ ಇದ್ದಾರೆ. ಮತ್ತು ಆ ಹುಡುಗಿ ಆಯಿತಾ ತುಂಬ ಚೆನ್ನಾಗಿ ಆನೆಸ್ಟಾಗಿ ಗೇಮ್ ಆಡ್ತಿರೋದ್ರಿಂದ ಈ ಸಾರಿ ರಕ್ಷಿತಾ ವಿನ್ ಆಗಬೇಕು ಅನ್ನೋದನ್ನ ನಮ್ಮ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ವರ್ತೂರು ಸಂತೋಷ್ ಅವರು ಹಂಗೆ ಹೇಳಿದ್ದಕ್ಕೆ ನಿಜವಾಗ್ಲೂ ವರ್ತೂರ್ ಸಂತೋಷ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ನೋಡಿ, ಅಂತಹ ವರ್ತೂರ್ ಸಂತೋಷ್ ಅವರು ಫಿನಾಲೆ ತನಕ ಇದ್ರು ಬಿಗ್ ಬಾಸ್ 10ನಲ್ಲಿ. ಅವ್ರಿಗೆ ಗೊತ್ತು ಬಿಗ್ ಬಾಸ್ ಅಂದರೆ ಏನು ಅಂತ. ಅವ್ರು ಪ್ರತಿ ಸರಿ ಹೇಳಿದ್ದಾರೆ, ಕಪ್ಪು ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ, ಇದು ವ್ಯಕ್ತಿತ್ವಗಳ ಆಟ ಬಿಗ್ ಬಾಸ್ ಅಂತೇಳಿ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ. ಹಾಗಾಗೇನೆ ಅವರು ರಕ್ಷಿತಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ವರ್ತೂರ್ ಸಂತೋಷ್ ಅವರು ರಕ್ಷಿತಕ್ಕೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವಳು ವ್ಯಕ್ತಿತ್ವ ಅಂದರೆ ತುಂಬ ಜೆನ್ಯೂನ್ ಆಗಿ ಗೇಮ್ ಮಾಡ್ತಾ ಇದ್ದಾಳೆ, ಆನೆಸ್ಟಾಗಿ ಗೇಮ್ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವಗಳ ಆಟ, ಒಂದು ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಳುವ ಆಟ. ನಮ್ಮ ವ್ಯಕ್ತಿತ್ವ ಬಿಗ್ ಬಾಸ್ ಮನೇಲಿ ಹೇಗಿದೆ ಹಾಗೆ ಜನ ಹೊರಗಡೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಆವಾಗ ಮಾತ್ರ ನಮಗೆ ಸಪೋರ್ಟ್ ಸಿಗೋದು. ಅದು ವರ್ತೂರ್ ಸಂತೋಷ್ ಅವರು ತುಂಬ ಸರಿ ಹೇಳಿರ್ತಾರೆ, ಕಪ್ಪು ಮುಖ್ಯ ಅಲ್ಲ, ನಮ್ಮ ವ್ಯಕ್ತಿತ್ವ, ನಾವು ನಮ್ಮನ್ನು ಬಿಗ್ ಬಾಸ್ ಮನೇಲಿ ಹೇಗೆ ಜೆನ್ಯೂನ್ ಆಗಿ ಆಡಿ ಹೊರಗಡೆ ಬರ್ತೀವಿ ಅನ್ನೋದು ಮುಖ್ಯ ಅಂತೇಳಿ ವರ್ತೂರ್ ಸಂತೋಷ್ ಅವರು ಹೇಳಿದರೆ ನಿಜವಾಗ್ಲೂ ಗ್ರೇಟ್. ವರ್ತೂರ್ ಸಂತೋಷ್ ಅವರಿಗೆ ರಕ್ಷಿತಾ ವಿನ್ ಆಗಬೇಕು ಅನ್ನೋದನ್ನು ಅವರು ಆನೆಸ್ಟ್ ಆಗಿ ಹೇಳಿದ್ದಾರೆ. ಅದು ಕೂಡ ಒಂದು ಕಡೆ ಅಲ್ಲ, ತುಂಬ ಕಡೆ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು, ರಕ್ಷಿತಾ ವಿನ್ ಆಗಲಿ, ರಕ್ಷಿತಾ ವಿನ್ ಆಗಲಿ ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆಯಿತಾ ವಿನ್ನರ್ ಒಬ್ಬ ಹುಡುಗಿ ಆದರೆ, ಅದರಲ್ಲೂ ಕೂಡ ರಕ್ಷಿತಾ ಆದರೆ ನಿಜವಾಗ್ಲೂ ಹ್ಯಾಪಿಯಾಗಿ ಫೀಲ್ ಮಾಡ್ತೀವಿ. ಯಾಕೆಂತಂದರೆ ನಾನು ಕೂಡ ಒಂದು ಹೆಣ್ಮಗಳಾಗಿ ಒಂದು ಹೆಣ್ಣುಮಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಟ್ರೋಫಿನ ಹಿಡ್ಕೊಂಡು ನಿಂತಲು ಅಂದರೆ ಅದು ನಿಜವಾಗ್ಲೂ ಗ್ರೇಟು. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಅದರಲ್ಲೂ ಕೂಡ ಯಾವುದೇ ಮೂವಿ ಮಾಡದೆ, ಯಾವುದೇ ರಿಯಾಲಿಟಿ ಶೋ ಮಾಡದೆ ಆಯಿತಾ, ಯಾವುದೇ
ಆಯಿತಾ, ಒಂದು ಸೀರಿಯಲ್ ಮಾಡಿದೆ, ಒಂದು ಬಿಗ್ ಬಾಸ್ಗೆ ಆಯಿತಾ, ಒಂದು ಯೂಟ್ಯೂಬಿಂದ ಅಂದರೆ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಂದ ಬಿಗ್ ಬಾಸ್ ಮನೆಗೆ ಹೋಗಿ ಒಂದು ಟ್ರೋಫಿನ ವಿನ್ ಆದ್ಲು ಅಂದರೆ ರಕ್ಷಿತಾ ನಿಜವಾಗ್ಲೂ ಅದಕ್ಕಿಂತ ಸಕ್ಸಸ್ಸು ಬೇರೆ ಯಾವುದೂ ಇರಲ್ಲ. ಇದಕ್ಕೆ ಹಿಂದಿ ಮರಾಠಿ ಅಂತ ಕಾಣುತ್ತೆ, ಕರೆಕ್ಟು ಆಯಿತಾ. ಮರಾಠಿಲಿ ನಡೆದಂತಹ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಒಬ್ಬ ಹುಡುಗ ಯೂಟ್ಯೂಬರು, ನಿಮ್ಗೆ ಗೊತ್ತಿರ್ಬೋದು, ರೀಲ್ಸ್ ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಒಂದು ಮದುವೆ ಕೂಡ ಆಯಿತು, ಆ ಹುಡುಗಂದು ಹೆಸರು ಬರ್ತಾ ಇಲ್ಲ ನನಗೆ. ಆ ಹುಡುಗ ಬರೀ ಯೂಟ್ಯೂಬಿಂದ ರೀಲ್ಸ್ ಮಾಡ್ಕೊಂಡು, ಶಾರ್ಟ್ಸ್ ಮಾಡ್ಕೊಂಡು, ವಿಡಿಯೋ ಮಾಡ್ಕೊಂಡು ಇದ್ದಂತಹ ಹುಡುಗ ಬಿಗ್ ಬಾಸ್ ಮನೆಗೆ ಹೋಗಿ ಆಯಿತಾ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆದ ಆ ಹುಡುಗ. ಹಾಗಾಗಿ ಬಿಗ್ ಬಾಸಿಗೆ ಆಯಿತಾ ಒಂದು ಯೂಟ್ಯೂಬಿಂದ ಹೋಗಿರುವಂತಹ ಹುಡುಗಿ, ಅಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ಕೊಂಡಿದ್ದಂತಹ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಆಗಿದ್ದೆ. ಆದರೆ ಖಂಡಿತವಾಗ್ಲೂ ಅದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ಕೂಡ ಒಂದು ಸ್ಫೂರ್ತಿಯಾಗಿರುತ್ತೆ ಅಂತ ನಾನು ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.